ವೆಲ್ಕಮ್ ಬ್ಯಾಕ್. ಎಸ್, ಗುಡ್ ನ್ಯೂಸ್ನ ಮುಂದಿನ ಸ್ಟೋರಿ ಹೆಲ್ತ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಮಾತನಾಡೋಣ. ಯಾಕಂದ್ರೆ ನಾನು ಪ್ರತಿದಿನ ಗುಡ್ ನ್ಯೂಸ್ನಲ್ಲಿ ನಿಮಗೆ ಹೆಲ್ತ್ ಟಿಪ್ಸ್ಗಳನ್ನು ಕೊಡ್ತಾನೆ ಇದ್ದೀನಿ. ಇವತ್ತು ಮಾನಸಿಕ ಆರೋಗ್ಯದ ಬಗ್ಗೆ. ವೀಕ್ಷಕರೇ, ದೇಹದ ಆರೋಗ್ಯ ನಮಗೆ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಮಾನಸಿಕ ಆರೋಗ್ಯ ಅಂತಾನೆ ಹೇಳ್ತೀನಿ. ಸೊ ಇದ್ರ ಬಗ್ಗೆ ಒಂದಷ್ಟು ಮಾತುಕತೆ ಮಾತಾಡೋಣ. ಏನಪ್ಪಾ ಅಂದ್ರೆ, ಈಗ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಒಂದು ಬಹಿರಂಗವಾದಂತಹ ಹೇಳಿಕೆಯನ್ನ ಕೊಟ್ಟಿದೆ ಮಾನಸಿಕ ಆರೋಗ್ಯದ ಕುರಿತಾಗಿ. ಅಂದ್ರೆ ಈಗ ಮನುಷ್ಯನಿಗೆ ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಸ್ವಾಸ್ಥ್ಯವೂ ಕೂಡ ಬಹಳ ಮುಖ್ಯ. ಆದ್ರೆ ಆಶ್ಚರ್ಯ ಏನಪ್ಪಾ ಅಂದ್ರೆ, ಜನ ದೇಹದ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಿದಷ್ಟು ಮಾನಸಿಕ ಆರೋಗ್ಯದ ಬಗ್ಗೆ ಲಕ್ಷ್ಯ ಕೊಡೋದಿಲ್ಲ. ಅಂದ್ರೆ ಈ ಮನೋಭಾವನೆಯನ್ನ ಹೋಗಲಾಡಿಸೋದಕ್ಕೆ ಮೆಂಟಲ್ ಹೆಲ್ತ್ ಬಗ್ಗೆ ಅರಿವು ಮೂಡಿಸಲಂತೆ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅನ್ನ ಆಚರಿಸಲಾಗುತ್ತೆ. ಇನ್ನು ಬದಲಾಗ್ತಾ ಇರುವಂತಹ ಇತ್ತೀಚಿನ ವಿದ್ಯಮಾನಗಳಲ್ಲಿ ಮಾನಸಿಕ ಅಸ್ವಸ್ಥ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅಂತ ಕೂಡ ಹೇಳಲಾಗಿದೆ. ಇನ್ನು ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನ ಮೊದಲ ಬಾರಿಗೆ ಅಕ್ಟೋಬರ್ 10, 1992ರಂದು ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್ ನ ವಾರ್ಷಿಕ ಚಟುವಟಿಕೆಯಾಗಿ ಆಚರಣೆ ಮಾಡಲಾಯಿತು. ಇನ್ನು ಈ ದಿನವು ಆರಂಭದಲ್ಲಿ ಯಾವುದೇ ರೀತಿಯ ನಿರ್ದಿಷ್ಟ ಥೀಮ್ ಅನ್ನ ಹೊಂದಿರಲಿಲ್ಲ. ಹಾಗೆ ಅದರ ಗುರಿ ಮಾನಸಿಕ ಆರೋಗ್ಯ ಸಮರ್ಥನೆ ಮತ್ತು ಸಂಬಂಧಿತ ವಿಷಯಗಳ ಬಗ್ಗೆ ಸಾರ್ವಜನಿಕರಿಗೆ ಶಿಕ್ಷಣ ನೀಡೋದಾಗಿತ್ತು. ಇನ್ನು ಈ ದಿನದ ಅಭಿಯಾನದ ಜನಪ್ರಿಯತೆಯನ್ನ ನೋಡಿ 1994ರಲ್ಲಿ ಮೊದಲ ಬಾರಿಗೆ ಥೀಮ್ ಅನ್ನ ಬಳಸಲಾಯಿತು. ಈ ದಿನದ ಮೊದಲ ಥೀಮ್ ವಿಶ್ವದಾದ್ಯಂತ ಮಾನಸಿಕ ಆರೋಗ್ಯ ಸೇವೆಗಳ ಗುಣಮಟ್ಟವನ್ನ ಸುಧಾರಿಸೋದು ಅನ್ನೋದಾಗಿತ್ತು. ಇನ್ನು ಮಾನಸಿಕ ಆರೋಗ್ಯದಲ್ಲಿನ ಹೂಡಿಕೆಯು ಹಲವಾರು ದೇಶಗಳಲ್ಲಿ ತೀರಾ ಕಳಪೆಯಾಗಿದೆ. ಇನ್ನು ಭಾರತವು ತನ್ನ ಆರೋಗ್ಯ ಬಜೆಟ್ನ ಕೇವಲ 2% ಮಾನಸಿಕ ಆರೋಗ್ಯಕ್ಕಾಗಿ ಖರ್ಚು ಮಾಡುತ್ತೆ. ಕನಿಷ್ಠ ಅಂದ್ರೆ ಅತ್ಯಂತ ಅಭಿವೃದ್ಧಿ ಹೊಂದಿದ ಮತ್ತು ಪ್ರಗತಿಶೀಲ ರಾಷ್ಟ್ರಗಳು 10% ಖರ್ಚು ಮಾಡುತ್ತೆ. ಇನ್ನು ಜಾಗತಿಕವಾಗಿ 8 ಜನರಲ್ಲಿ ಒಬ್ಬರು ಮಾನಸಿಕ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಈಗ ವರದಿಯಲ್ಲಿ ತಿಳಿಸಿದೆ. ಜಾಗತಿಕವಾಗಿ ಕೋವಿಡ್-19 ಸಾಂಕ್ರಾಮಿಕಕ್ಕೂ ಮುನ್ನ 8 ಮಂದಿಯಲ್ಲಿ ಒಬ್ಬ ವ್ಯಕ್ತಿ ಮಾನಸಿಕ ಆರೋಗ್ಯದ ಸಮಸ್ಯೆಯಲ್ಲಿದ್ದರೆ, ವಿಶೇಷವಾಗಿ ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳಲ್ಲಿ ಚಿಕಿತ್ಸೆಯಲ್ಲಿನ ಅಂತರ ಅಗಾಧವಾಗಿದೆ. ಇನ್ನು ಜಗತ್ತು ಅನಿಶ್ಚಿತ ಸಮಯವನ್ನ ಎದುರಿಸ್ತಾ ಇದೆ. ಸಾಂಕ್ರಾಮಿಕ ರೋಗ, ವಿವಿಧ ದೇಶಗಳಲ್ಲಿನ ಯುದ್ಧಗಳು, ಹವಾಮಾನ, ತುರ್ತು ಪರಿಸ್ಥಿತಿ ಮತ್ತು ದೊಡ್ಡ ಜನಸಂಖ್ಯೆಯ ಸ್ಥಳಾಂತರವು ಮಾನಸಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರುತ್ತೆ. ಇನ್ನು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಜನರ ವಿರುದ್ಧ ವ್ಯಾಪಕವಾದ ಕಳಂಕ ಮತ್ತು ತಾರತಮ್ಯ ಕೂಡ ಇದೆ. ಇನ್ನು ಅನೇಕ ದೇಶಗಳು ಮಾನಸಿಕ ಆರೋಗ್ಯ ನೀತಿಯನ್ನ ಕಾಗದದಲ್ಲಿ ಮಾತ್ರ ಹೊಂದಿವೆ, ಅನುಷ್ಠಾನ ಮಾಡಿಲ್ಲ. ಕಡಿಮೆ ಹೂಡಿಕೆ, ಕಳಪೆ ಬೆಂಬಲ ಮತ್ತು ಮೂಲ ಸೌಕರ್ಯದ ಕೊರತೆ ಇದೆ. ಹೀಗಾಗಿ ಇದು ಕೊನೆಯಾಗಬೇಕು. ಕೋವಿಡ್ ನಂತರ ಆತಂಕ ಮತ್ತು ಖಿನ್ನತೆಯಂತಹ ಸಾಮಾನ್ಯ ಮಾನಸಿಕ ಅಸ್ವಸ್ಥತೆಗಳಲ್ಲಿ ಏಕಾಏಕಿ 25% ಹೆಚ್ಚಳವಾಗಿದೆ ಅಂತ ಅಧ್ಯಯನಗಳು ಕೂಡ ತೋರಿಸುತ್ತೆ. ಇನ್ನು ಭಾರತದಲ್ಲಿ ನಾವು ಈಗಾಗಲೇ ಪರಿಣಾಮವನ್ನ ನೋಡಬಹುದು. ಹಿಂದೆಂದೂ ಕಾಣದಷ್ಟು ಪ್ರಮಾಣದಲ್ಲಿ ಆತ್ಮಹತ್ಯೆಗಳು ಹೆಚ್ಚುತ್ತಾ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಮುಂದುವರಿದ ರಾಜ್ಯಗಳಲ್ಲಿ ಒಂದಾದ ಕೇರಳದಲ್ಲಿ ಆತ್ಮಹತ್ಯೆ ಪ್ರಮಾಣವು ಲಕ್ಷಕ್ಕೆ 27.2ಕ್ಕೆ ಏರಿಕೆಯಾಗಿದೆ. ಇನ್ನು ಆದರೂ ನಮ್ಮಲ್ಲಿ ಯಾವುದೇ ಸಮಗ್ರ ರಾಷ್ಟ್ರೀಯ ಅಥವಾ ರಾಜ್ಯ ಮಟ್ಟದ ಆತ್ಮಹತ್ಯೆ ತಡೆಗಟ್ಟುವ ಕಾರ್ಯಕ್ರಮಗಳಿಲ್ಲ. ಇನ್ನು ಯುವ ಜನರಲ್ಲಿ ಸಾವಿಗೆ 2ನೇ ದೊಡ್ಡ ಕಾರಣ ಆತ್ಮಹತ್ಯೆ. ಕ್ಯಾನ್ಸರ್ ಮತ್ತು ಹೃದ್ರೋಗಗಳ ನಂತರ ಆತ್ಮಹತ್ಯೆಗೆ ಹೆಚ್ಚಿನ ಜನರು ಬಲಿಯಾಗ್ತಾ ಇದ್ದಾರೆ. ಮದ್ಯಪಾನ ಮತ್ತು ಮಾದಕ ವ್ಯಸನವು ನಮ್ಮ ಸಮಾಜ ಎದುರಿಸ್ತಾ ಇರುವ ಇತರ ಗಂಭೀರ ಸಮಸ್ಯೆಯಾಗಿದೆ. ಸರ್ಕಾರದ ನೀತಿ ಮದ್ಯಪಾನವನ್ನು ಪ್ರೋತ್ಸಾಹಿಸುವಂತಿದೆ. ಇನ್ನು ವಾಸ್ತವವಾಗಿ ಎಲ್ಲಾ ಮದ್ಯವ್ಯಸನಿಗಳಲ್ಲಿ 10%ರಷ್ಟು ಜನರು ತಮ್ಮ ಜೀವನವನ್ನ ಆತ್ಮಹತ್ಯೆಯಲ್ಲಿ ಕೊನೆಗಳಿಸುತ್ತಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇನ್ನು ನಮ್ಮ ಸಾಮಾಜಿಕ ಪರಿಸರವು ಮಾದಕ ವ್ಯಸನವನ್ನ ನಿರ್ಮೂಲನೆ ಮಾಡುವ ಬದ್ಧತೆಯನ್ನ ತೋರಬೇಕು. ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟುವ ಹೊಸ ಮತ್ತು ಪರಿಣಾಮಕಾರಿ ಮಾರ್ಗಗಳು ಈಗ ಲಭ್ಯ ಇದೆ. ಹೀಗಾಗಿ ಅದನ್ನ ಸೂಕ್ತವಾಗಿ ಅನುಷ್ಠಾನಗೊಳಿಸುವ ಅಗತ್ಯ ಕೂಡ ಇದೆ. ಹಾಗೆ ಸಾಮಾನ್ಯ ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಹದಿಹರೆಯದವರ ಮತ್ತು ಶಾಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳು ನಡೆಯಬೇಕು. ಮಕ್ಕಳು, ಮಹಿಳೆಯರು, ಅಂಗವಿಕಲರು, ವೃದ್ಧರು, ವಲಸಿಗರು ಮತ್ತು ನಿರಾಶ್ರಿತರು ಮುಂತಾದ ದುರ್ಬಲ ವರ್ಗಗಳಿಗೆ ವಿಶೇಷ ಗಮನ ಹರಿಸುವುದು ಅವಶ್ಯಕ ಮತ್ತು ಪರಿಣಾಮಕಾರಿಯಾಗಿದೆ. ಇನ್ನು ಮಾನಸಿಕ ಆರೋಗ್ಯವಿಲ್ಲದೆ ಆರೋಗ್ಯವಿಲ್ಲ ಎಂಬ WHO ಧ್ಯೇಯ ವಾಕ್ಯವನ್ನ ಪರಿಪಾಲಿಸಬೇಕಾಗಿದೆ.
ಹಾಗೆ ಕೋವಿಡ್ ರೋಗ ಬಂದ ನಂತರ ಮಾನಸಿಕ ಕ್ಷೋಭೆ ತೀವ್ರಗತಿಯಲ್ಲಿ ಹೆಚ್ಚಾಗಿದೆ. ಅದರಲ್ಲೂ ಮೊದಲ ವರ್ಷ ಅಂದ್ರೆ 2021ರ ಅವಧಿಯಲ್ಲಿ 25%ಕ್ಕಿಂತ ಹೆಚ್ಚು ಜನರಲ್ಲಿ ಆತಂಕ, ಖಿನ್ನತೆ ಇತ್ಯಾದಿ ಮಾನಸಿಕ ಸಮಸ್ಯೆಗಳು ಕಾಣಿಸಿಕೊಂಡಿತ್ತು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಸೊ ಹೀಗಾಗಿ ಅತಿ ಹೆಚ್ಚು ಜನರು ಮಾನಸಿಕ ಆರೋಗ್ಯದ ಕಡೆಯೂ ಕೂಡ ಗಮನವನ್ನ ಕೊಟ್ಟರೆ ಒಳ್ಳೆಯದು ಅಂತ ನಾನು ಕೂಡ ಮನವಿಯನ್ನ ಮಾಡ್ಕೊಳ್ತೀನಿ. ಎಸ್, ಈ ಸ್ಟೋರಿ ಕೂಡ ನಿಮಗೆ ಯೂಸ್ಫುಲ್ ಆಯಿತು ಅಂತ ನಾನು ಅನ್ಕೋತೀನಿ. ಈಗ ಒಂದಷ್ಟು ಬ್ಯಾಂಕ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಈಗ ಮ್ಯೂಚುವಲ್ ಫಂಡ್ ನಂತೆ ಭರ್ಜರಿ ಲಾಭ ಕೊಡುತ್ತಂತೆ. ಸೊ ಯಾವುದು, ಎತ್ತ, ಏನು, ಬಡ್ಡಿ ಎಷ್ಟು ಅನ್ನೋದ್ರ ಕುರಿತಾಗಿ ನಾನು ಇವತ್ತಿನ ಗುಡ್ ನ್ಯೂಸ್ ನಲ್ಲಿ ನಿಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ವೀಕ್ಷಕರೇ, ಉಳಿತಾಯ ಮಾಡಿದ ಹಣದಿಂದ ಲಾಭ ಪಡೆಯೋದಕ್ಕೆ ಜನರು ಈಗಲೂ ಇಚ್ಛಿಸುವ ಮಾರ್ಗ ಅಂದ್ರೆ ಅದು FD ಹಾಗೆ ನಿಶ್ಚಿತ ಠೇವಣಿ. ಎಸ್, ಸರ್ಕಾರದ ಉಳಿತಾಯ ಯೋಜನೆಗಳು ವರ್ಷಕ್ಕೆ 7% 8% ಮಾತ್ರ ಬಡ್ಡಿ ಕೊಡುತ್ತೆ. ಇನ್ನು ಕೆಲ ದೊಡ್ಡ ಬ್ಯಾಂಕ್ಗಳು ತಮ್ಮಲ್ಲಿನ ನಿಶ್ಚಿತ ಠೇವಣಿಗಳಿಗೆ 9% ಬಡ್ಡಿಯನ್ನ ಕೊಡುತ್ತೆ. ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸೊ ಈ ಕುರಿತಾಗಿ ಈಗ ಸೂರ್ಯೋದಯ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅತಿ ಹೆಚ್ಚು FD ದರ ಆಫರ್ ಮಾಡಿದೆ. ನಿಶ್ಚಿತ ಠೇವಣಿಗಳಿಗೆ ಈ ಬ್ಯಾಂಕ್ ವರ್ಷಕ್ಕೆ 9.6% ಬಡ್ಡಿಯನ್ನ ನೀಡ್ತಾ ಇದೆ. ಅಷ್ಟೇ ಅಲ್ಲ, 5 ಲಕ್ಷ ರೂಪಾಯಿಗಿಂತ ಹೆಚ್ಚು ಮೊತ್ತವನ್ನ ಹಾಗೆ ಸುಮ್ಮನೆ ಖಾತೆಯಲ್ಲಿಟ್ಟರೂ ವರ್ಷಕ್ಕೆ 7% ಬಡ್ಡಿ ಕೊಡುತ್ತೆ. ಇನ್ನು ಈ ಬ್ಯಾಂಕ್ ಹೊಸ ಬಡ್ಡಿ ದರ 2023 ಮೇ 5ರಿಂದ ಜಾರಿಗೆ ಬಂದಿದೆ. ಸೂರ್ಯೋದಯ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ FD ದರಗಳ ವಿವರಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ, ಮಹಾರಾಷ್ಟ್ರ ಮೂಲದ ಸೂರ್ಯೋದಯ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ 2 ಕೋಟಿ ರೂಪಾಯಿಗಿನ ಫಿಕ್ಸ್ಡ್ ಡೆಪಾಸಿಟ್ಗಳಿಗೆ ಭರ್ಜರಿ ಬಡ್ಡಿ ಸಿಗ್ತಾ ಇದೆ. ಹಿರಿಯ ನಾಗರಿಕರಿಗೆ 4.50% ಇಂದ 9.60% ಬಡ್ಡಿ ಬರುತ್ತೆ. ಇತರೆ ಸಾಮಾನ್ಯರ FDಗಳಿಗೆ 4% 9.10% ಬಡ್ಡಿ ಸಿಗ್ತಾ ಇದೆ. ಇನ್ನು 5 ವರ್ಷದ ಠೇವಣಿಗೆ ಗರಿಷ್ಠ ಬಡ್ಡಿ ಕೂಡ ನೀಡಲಾಗುತ್ತೆ. ಇನ್ನು ಸೂರ್ಯೋದಯ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ 2 ಕೋಟಿ ರೂಪಾಯಿ ಒಳಗಿನ ನಿಶ್ಚಿತ ಠೇವಣಿಗಳಿಗೆ ಇರುವಂತಹ ಬಡ್ಡಿ ದರ ವಿವರಗಳು ಏನೇನು ಹಾಗಾದ್ರೆ? ಸಾಮಾನ್ಯ ಗ್ರಾಹಕರ 1 ವರ್ಷದ ಠೇವಣಿ 6.85%. ಇನ್ನು ಸಾಮಾನ್ಯ ಗ್ರಾಹಕರ 1 ರಿಂದ 2 ವರ್ಷದ ಠೇವಣಿಗೆ 8.50% ಬಡ್ಡಿ ಸಿಗುತ್ತೆ. ಇನ್ನು ಸಾಮಾನ್ಯ ಗ್ರಾಹಕರ 999 ದಿನಗಳ ಠೇವಣಿಗೆ 9% ಬಡ್ಡಿ ಸಿಗುತ್ತೆ. ಇನ್ನು 5 ವರ್ಷದ ಠೇವಣಿಗೆ 9.10% ಹಾಗೆ 5 ವರ್ಷ ಮೇಲ್ಪಟ್ಟ ಅವಧಿಯ ಠೇವಣಿಗಳಿಗೆ ವಾರ್ಷಿಕ ಬಡ್ಡಿ 8%ಕ್ಕಿಂತಲೂ ಕಡಿಮೆ ಇರುತ್ತೆ. ಇನ್ನು 1 ವರ್ಷಕ್ಕಿಂತ ಕಡಿಮೆ ಅವಧಿಯ ಬಡ್ಡಿಯು 6%ಕ್ಕಿಂತ ಕಡಿಮೆ ಇರುತ್ತೆ. ಇನ್ನು ಹಿರಿಯ ನಾಗರಿಕರಾದ್ರೆ ಸಾಮಾನ್ಯ ಗ್ರಾಹಕರಿಗಿಂತ 0.5% ಹೆಚ್ಚು ಬಡ್ಡಿಯನ್ನ ಪಡೆದುಕೊಳ್ಳಬಹುದು. ಅಂದ್ರೆ ಉದಾಹರಣೆಗೆ, 5 ವರ್ಷದ ಅವಧಿಯ FDಗೆ ಸಾಮಾನ್ಯ ಗ್ರಾಹಕರು 9.10% ಬಡ್ಡಿ ಪಡೆದ್ರೆ ಹಿರಿಯ ನಾಗರಿಕರು 9.60%ರಷ್ಟಿದ್ದಾರೆ. ಸೊ ಕರ್ನಾಟಕದ ನಾನಾ ಕಡೆ ಸೂರ್ಯೋದಯ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ ಶಾಖೆಗಳು ಕೂಡ ಇವೆ. ಸೂರ್ಯೋದಯ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮಹಾರಾಷ್ಟ್ರದಲ್ಲಿ ಸ್ಥಾಪನೆಯಾಗಿದ್ದು ದೇಶದ 7-8 ರಾಜ್ಯಗಳಲ್ಲಿ ಅಸ್ತಿತ್ವವನ್ನ ಹೊಂದಿದೆ. ಇನ್ನು ಕರ್ನಾಟಕದಲ್ಲಿ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಸೂರ್ಯೋದಯ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ ಶಾಖಾ ಕಚೇರಿಗಳಿವೆ. ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್, ತಮಿಳುನಾಡು, ಉತ್ತರ ಪ್ರದೇಶ ಹಾಗೆ ಮಧ್ಯಪ್ರದೇಶ, ಒಡಿಶಾ ಮೊದಲಾದ ಕೆಲ ರಾಜ್ಯಗಳಲ್ಲಿ ಈ ಕಿರು ಹಣಕಾಸು ಬ್ಯಾಂಕ್ನ ಶಾಖಾ ಕಚೇರಿಗಳಿವೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ಇದರ ಕಚೇರಿಗಳಿವೆ. ಸೊ ನಿಮ್ಗೇನಾದ್ರೂ ಭರ್ಜರಿ ಲಾಭ ಬೇಕು ಅಂತಂದ್ರೆ ನೀವು ಈ ಬ್ಯಾಂಕ್ಗೆ ವಿಸಿಟ್ ಕೊಟ್ಟು ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡೆದುಕೊಂಡು ನೀವು ಕೂಡ ಬಡ್ಡಿ ಬೇಕಂದ್ರೆ ನೀವು ಠೇವಣಿಯನ್ನ ಮಾಡಬಹುದು. ನಾವು ಸಾಕಷ್ಟು ಸಲ ನೋಡ್ತಾ ಇರ್ತೀವಿ ಈ ಸ್ಪ್ಯಾಮ್ ಕಾಲ್ಗಳು ಹೆಚ್ಚಾಗಿ, ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ಸ್ಪ್ಯಾಮ್ ಕಾಲ್ಗಳು ಹೆಚ್ಚಾಗಿ ಬರ್ತಾ ಇರುತ್ತೆ. ಸೊ ಇದನ್ನ ನಾವು ಅನ್ಇನ್ಸ್ಟಾಲ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಈ ಕಾಲ್ಗಳಿಂದ ದೂರ ಇರೋದು ಹೇಗೆ ಅನ್ನೋದ್ರ ಕುರಿತಾಗಿ ಇವತ್ತಿನ ಗುಡ್ ನ್ಯೂಸ್ ನಲ್ಲಿ ನಿಮಗೆ ಒಂದಷ್ಟು ಟಿಪ್ಸ್ ಗಳನ್ನ ಕೂಡ ನಾನು ಕೊಡ್ತಾ ಹೋಗ್ತೀನಿ. ಹಾಗೆ ಬರೀ ಕಾಲ್ಗಳಲ್ಲ, ವಾಟ್ಸ್ಆಪ್ ನಲ್ಲೂ ಕೂಡ ಈ ಕಾಲ್ಗಳು ಅತಿ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ಸೊ ವಾಟ್ಸ್ಆಪ್ ನಲ್ಲಿ ಒಂದು ಹೊಸ ಅಪ್ಲಿಕೇಶನ್ ಕೂಡ ಬಂದಿದೆ. ಸೊ ಆ ಕುರಿತಾಗಿ ನಾನು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಎಸ್ ವೀಕ್ಷಕರೇ, ಈಗ ಇಂದಿನ ದಿನಗಳಲ್ಲಿ ಜನರಿಗೆ ಕಿರಿಕಿರಿ ಉಂಟು ಮಾಡುವಂತಹ ಸ್ಪ್ಯಾಮ್ ಮತ್ತು ಸ್ಕ್ಯಾಮ್ ಕರೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಾನು ಆಗ್ಲೇ ಹೇಳ್ದಂತೆ, ಇನ್ನು ಸುಳ್ಳು ಕರೆಗಳನ್ನ ನಂಬಿ ಇದರಿಂದ ಹಣ ಕಳೆದುಕೊಂಡಿರೋರು ಅನೇಕರು. ಕೇವಲ ಮೊಬೈಲ್ ಸಂಖ್ಯೆಗೆ ಮಾತ್ರವಲ್ಲದೆ ಈಗೀಗ ಮೆಟಾ ಒಡೆತನದ ಪ್ರಸಿದ್ಧ ಮೆಸೇಜಿಂಗ್ ಅಪ್ಲಿಕೇಶನ್ ವಾಟ್ಸ್ಆಪ್ ನಲ್ಲೂ ಸ್ಕ್ಯಾಮ್ ಕರೆಗಳು ಬರ್ತಾ ಇದೆ. ಇನ್ನು ವರ್ಕ್ ಫ್ರಮ್ ಹೋಮ್ ನಿಂದ ಲಕ್ಷ ಗಳಿಸಿ ಉಚಿತ
ಇಂಟರ್ನೆಟ್ ಸಂಪರ್ಕ ಸೇರಿದಂತೆ ಹಲವು ಸುಳ್ಳು ಮೆಸೇಜ್ ಕಾಲ್ಗಳು ವಾಟ್ಸ್ಆ್ಯಪ್ನಲ್ಲಿ ಹರಿದಾಡ್ತಾ ಇದೆ. ಆದ್ರೀಗ ಮೆಟಾ ಇದನ್ನ ತಡೆಯೋದಕ್ಕೆ ಹೊಸ ಫೀಚರ್ ಅನ್ನ ಬಿಡುಗಡೆ ಮಾಡೋದಕ್ಕೆ ತಯಾರಿ ನಡೆಸಿದೆ. ಇನ್ನು ಬಳಕೆದಾರರ ಪ್ರೈವಸಿ ವಿಚಾರದಲ್ಲಿ ಕಟ್ಟುನಿಟ್ಟಾಗಿ ವಾಟ್ಸ್ಆ್ಯಪ್ ಉಪಯುಕ್ತವಾದ ಆಯ್ಕೆಯೊಂದನ್ನು ನೀಡೋದಕ್ಕೆ ಮುಂದಾಗಿದೆ. ವಾಟ್ಸ್ಆ್ಯಪ್ ಸದ್ಯದಲ್ಲಿ ತನ್ನ ಬಳಕೆದಾರರಿಗೆ ಅಪರಿಚಿತ ಸಂಖ್ಯೆಗಳಿಂದ ಬರುವ ಕರೆಯನ್ನ ಮ್ಯೂಟ್ ಮಾಡುವ ಸೌಲಭ್ಯವನ್ನ ಕೊಡಲಿದೆ ಅಂತೆ. ಸೊ ಈ ಫೀಚರ್ ಆಯ್ದ ಬೀಟಾ ಟೆಸ್ಟರ್ಗಳಿಗೆ ಮಾತ್ರ ಲಭ್ಯ ಇರುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಆಂಡ್ರಾಯ್ಡ್ ಬಳಕೆದಾರರಿಗೆ ಈ ಆಪ್ಷನ್ ಕೂಡ ಸಿಗುತ್ತೆ. ಇದ್ರ ಮೂಲಕ ನಿಮ್ಮ ಫೋನ್ಗಳಿಗೆ ವಾಟ್ಸ್ಆ್ಯಪ್ ಮೂಲಕ ಬರುವ ಅಪರಿಚಿತ ಕರೆಗಳನ್ನ ನೀವು ಸೈಲೆನ್ಸ್ ಮಾಡಬಹುದು. ಇನ್ನು ವೆಬ್10 ಇನ್ಫೋ ತಾಣದಲ್ಲಿ ಪ್ರಕಟವಾದ ಮಾಹಿತಿ ಪ್ರಕಾರ ಈ ಫೀಚರ್ ವಾಟ್ಸ್ಆ್ಯಪ್ ಆಂಡ್ರಾಯ್ಡ್ 2.23.10.7 ಅಪ್ಡೇಟ್ನಲ್ಲಿ ದೊರೆಯುತ್ತೆ. ಇದಕ್ಕಾಗಿ ನೀವು ಸೆಟ್ಟಿಂಗ್ ಹೋಗಬೇಕು, ತದನಂತರ ಪ್ರೈವಸಿ ಮೆನುಗೆ ಹೋಗಿ ಕ್ಲಿಕ್ ಮಾಡಬೇಕು. ಇದರಿಂದ ಸ್ಪ್ಯಾಮ್ ಕರೆಗಳನ್ನು ನಿಯಂತ್ರಿಸೋದಕ್ಕೆ ವಾಟ್ಸ್ಆ್ಯಪ್ ಬಳಕೆದಾರರಿಗೆ ಸಾಧ್ಯ ಆಗುತ್ತೆ. ಇನ್ನೊಂದು ಕಡೆ 47 ಲಕ್ಷ ವಾಟ್ಸ್ಆ್ಯಪ್ ಖಾತೆ ಬ್ಯಾನ್ ಆಗಿದೆ. ಅಂದರೆ ವಾಟ್ಸ್ಆ್ಯಪ್ ಮಾರ್ಚ್ ತಿಂಗಳಲ್ಲಿ ಬರೋಬ್ಬರಿ 47 ಲಕ್ಷಕ್ಕೂ ಅಧಿಕ ಭಾರತೀಯರ ಖಾತೆಗಳನ್ನು ನಿರ್ಬಂಧಿಸಿದೆ. 2021 ಬಳಕೆದಾರರ ಸುರಕ್ಷತಾ ಕಾಯ್ದೆ 4(1)D ಅಡಿಯಲ್ಲಿ ವಾಟ್ಸ್ಆ್ಯಪ್ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಮಾರ್ಚ್ 1ರಿಂದ 31ರ ಅವಧಿಯಲ್ಲಿ ಅನೇಕ ದೂರುಗಳನ್ನು ಸ್ವೀಕರಿಸಲಾಗಿದೆ. ಇನ್ನು ವಾಟ್ಸ್ಆ್ಯಪ್ ಸೇವಾ ಷರತ್ತುಗಳ ಉಲ್ಲಂಘನೆ ಮತ್ತು ಬಳಕೆದಾರರ ದೂರುಗಳನ್ನು ಆಧರಿಸಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇನ್ನು ಈಗ ಈ ಹಿಂದೆ ಫೆಬ್ರವರಿ ತಿಂಗಳಲ್ಲಿ ಕೂಡ ಭಾರತದಲ್ಲಿ 46 ಲಕ್ಷಕ್ಕೂ ಅಧಿಕ ಖಾತೆಗಳನ್ನು ನಿಷೇಧ ಮಾಡಿದೆ ಅಂತ ವಾಟ್ಸ್ಆ್ಯಪ್ ಕೂಡ ಹೇಳಿತ್ತು. ಇನ್ನು ಬ್ಯಾನ್ ಆಗಿರುವ ಖಾತೆಗಳು ಕಿರುಕುಳ, ನಕಲಿ ಮಾಹಿತಿಯನ್ನ ಫಾರ್ವರ್ಡ್ ಮಾಡೋದು, ಇತರೆ ಬಳಕೆದಾರರನ್ನ ವಂಚಿಸೋದು ಕೂಡ ಕಂಡು ಬಂದಿದೆ. ಇನ್ನು ಸದ್ಯದಲ್ಲೇ ವಾಟ್ಸ್ಆ್ಯಪ್ ತನ್ನ ಬಳಕೆದಾರರಿಗೆ ವಿಡಿಯೋ ಮೆಸೇಜ್ ಫೀಚರ್ ಅನ್ನ ಕೂಡ ಕೊಡುತ್ತೆ. ನಾನು ಈಗಾಗಲೇ ಈ ಕುರಿತು ಹಿಂದಿನ ಎಪಿಸೋಡ್ನಲ್ಲೂ ಕೂಡ ನಿಮಗೆ ಮಾಹಿತಿಯನ್ನ ಕೊಟ್ಟಿದೆ. ಸೊ ಆ ಫೀಚರ್ ಆದಷ್ಟು ಬೇಗ ಕೂಡ ಬರುತ್ತೆ. ವಾಟ್ಸ್ಆ್ಯಪ್ ಕುರಿತಾದಂತಹ ಎಲ್ಲ ವಿಷಯಗಳನ್ನ ಹಂಚಿಕೊಳ್ಳುವ ವೆಬ್10 ಇನ್ಫೋ ಈ ಬಗ್ಗೆ ವರದಿಯನ್ನ ಕೂಡ ಮಾಡಿದ್ದು, ಬಳಕೆದಾರರು ತಮ್ಮ ಕಾಂಟ್ಯಾಕ್ಟ್ನಲ್ಲಿ 60 ಸೆಕೆಂಡ್ಗಳವರೆಗೆ ಶಾರ್ಟ್ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿ ಮತ್ತು ಫೀಚರ್ ಅನ್ನ ಅಭಿವೃದ್ಧಿ ಪಡಿಸ್ತಾ ಇದೆ ಅಂತ ಕೂಡ ಹೇಳಿದೆ. ಇನ್ನು ಇದಕ್ಕೆ ವಿಡಿಯೋ ಮೆಸೇಜ್ ಅಂತ ಕೂಡ ಹೆಸರಿಡಲಾಗಿದೆ. ಇನ್ನು ವಾಟ್ಸ್ಆ್ಯಪ್ನಲ್ಲಿ ವಿಡಿಯೋ ಶೇರ್ ಮಾಡೋದು ಮತ್ತು ಈ ವಿಡಿಯೋ ಮೆಸೇಜ್ ಬೇರೆ ಬೇರೆ ಆಗಿದೆ. ಹೊಸ ಆಯ್ಕೆಯ ಮೂಲಕ ಬಳಕೆದಾರರು ಒಬ್ಬರ ಚಾಟ್ ತೆರೆದು ರಿಯಲ್ ಟೈಮ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಬಹುದು. ಸೊ ಈ ಫೀಚರ್ ಕೂಡ ಆದಷ್ಟು ಬೇಗ ಬರುತ್ತೆ. ಹಾಗೆ ಸ್ಪ್ಯಾಮ್ ಕಾಲ್ಗಳನ್ನು ಮ್ಯೂಟ್ ಮಾಡುವ ಫೀಚರ್ ಕೂಡ ಆದಷ್ಟು ಬೇಗ ಬರುತ್ತೆ ಅಂತಾನೆ ಹೇಳಬಹುದು. ಮುಂದಿನ ಸ್ಟೋರಿ ಏನಪ್ಪಾ ಅಂದ್ರೆ ಒಂದಷ್ಟು ಹಣದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಹಣ ಅಂದ್ರೆ ಹಣ ಮಾಡೋದು ಎಷ್ಟು ಮುಖ್ಯನೋ ಹಾಗೆ ಮಾಡಿರುವಂತಹ ಹಣವನ್ನ ಬೆಳೆಸೋದು ಕೂಡ ಅಷ್ಟೇ ಮುಖ್ಯ. ಸೊ ಈ ಕುರಿತಾಗಿ ನಾನು ಒಂದಷ್ಟು ಟಿಪ್ಸ್ಗಳನ್ನ ಕೂಡ ನಿಮಗೆ ಇವತ್ತಿನ ಗುಡ್ ನ್ಯೂಸ್ ನಲ್ಲಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ವೀಕ್ಷಕರೇ, ನಾವು ಹಣ ಸಂಪಾದನೆ ಮಾಡ್ತೀವಿ. ಸಂಪಾದಿಸಿದ ಹಣವನ್ನ ಬೆಳೆಸೋದು ಹೇಗೆ? ಹಣ ಬೆಳೆಸೋದಕ್ಕೆ ಹೂಡಿಕೆ ಅತ್ಯಗತ್ಯ. ನೀವು FD ಅಲ್ಲಾದ್ರೂ ಹಾಕಿ, ಶೇರ್ಗಾದ್ರೂ ಹಾಕಿ, ಸರ್ಕಾರ ಬಾಂಡ್ಗಳಿಗಾದ್ರೂ ಹಾಕಿ, ಇನ್ನು ಮ್ಯೂಚುವಲ್ ಫಂಡ್ ನಲ್ಲಾದ್ರೂ ಹಣ ಹಾಕಿ ಬೆಳೆಸಬಹುದು. ವರ್ಷಕ್ಕೆ ನಿಮ್ಮ ಹೂಡಿಕೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೆಳೆಯುತ್ತೆ ಅನ್ನೋದು ಫೈನಲಿ ಮುಖ್ಯ ಆಗುತ್ತೆ. ಈಗ ಮ್ಯೂಚುವಲ್ ಫಂಡ್ಗೆ ಜೋಡಿತವಾಗಿರುವ SIP ಸ್ಕೀಮ್ಗಳು ಬಹಳ ಜನಪ್ರಿಯವಾಗ್ತಾ ಇದೆ. ಇನ್ನು ನುರಿತ ತಜ್ಞರು ನಿರ್ವಹಣೆ ಮಾಡುವ ಮ್ಯೂಚುವಲ್ ಫಂಡ್ಗಳು ಸಾಮಾನ್ಯವಾಗಿ ನಷ್ಟ ತರೋದು ಕಡಿಮೆ. ಆದ್ರೂ ಒಂದಷ್ಟು ಮ್ಯೂಚುವಲ್ ಫಂಡ್ಗಳು ಒಮ್ಮೊಮ್ಮೆ ನಷ್ಟ ಕಾಣೋದು ಸಹಜ. ಆದ್ರೆ ದೀರ್ಘಕಾಲದ ಹೂಡಿಕೆ ಮಾಡಬಯಸೋರು ಮ್ಯೂಚುವಲ್ ಫಂಡ್ನಿಂದ ನಷ್ಟ ಕಂಡಿದ್ದು ಬಹುತೇಕ ಇಲ್ಲ. ಕೆಲ ಮ್ಯೂಚುವಲ್ ಫಂಡ್ಗಳು ಅದ್ಭುತವಾಗಿ ರಿಟರ್ನ್ ಕೊಟ್ಟಿವೆ. ಇಂಥ ಫಂಡ್ಗಳಲ್ಲಿ ಆದಿತ್ಯ ಬಿರ್ಲಾ ಸನ್ ಲೈಫ್ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಒಂದು. ಆದಿತ್ಯ ಬಿರ್ಲಾ ಸನ್ ಲೈಫ್ನ ಈ ಮ್ಯೂಚುವಲ್ ಫಂಡ್ನ ಸೊ ಈ ಕುರಿತಾಗಿ ಈಗ CAGR ದರ 9.16ರಷ್ಟಿದೆ. ಇನ್ನು CAGR ಅಂದರೆ ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರೇಟ್. ಇದು ಸರಾಸರಿ ವಾರ್ಷಿಕ ಪ್ರಗತಿಯ ದರ. ಬಿರ್ಲಾ ಸನ್ ಲೈಫ್ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಆರಂಭ ಆಗಿದ್ದು 2000 ಏಪ್ರಿಲ್ 25ರಂದು. ಅಲ್ಲಿಂದ 23 ವರ್ಷದಲ್ಲಿ ಇದು ವಾರ್ಷಿಕ CAGR 9.16 ದರದಲ್ಲಿ ಬೆಳೆದಿದೆ. ಇನ್ನು 2000ರಲ್ಲಿ ಈ ಮ್ಯೂಚುವಲ್ ಫಂಡ್ಗೆ ಜೋಡಿತವಾದ SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಯೋಜನೆಯಲ್ಲಿ ತಿಂಗಳಿಗೆ 10,000 ರೂಪಾಯಿ ಹೂಡಿಕೆ ಮಾಡ್ತಾ ಬಂದಿದ್ರೆ ಈ 23 ವರ್ಷದಲ್ಲಿ ಅವರ ಹೂಡಿಕೆಯು ಈಗ 1.14 ಕೋಟಿ ರೂಪಾಯಿ ಆಗಿರುತ್ತೆ ಅಂತ ಕೂಡ ಹೇಳಲಾಗಿದೆ.
ಇನ್ನು ಪಕ್ಕಾ ವೃತ್ತಿಪರರು ನಿರ್ವಹಿಸುವ ಮ್ಯೂಚುವಲ್ ಫಂಡ್ ಇದು. ಎಸ್, ಆದಿತ್ಯ ಬಿರ್ಲ್ ಸನ್ ಲೈಫ್ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಅನ್ನ ಅನುಭವಿಗಳಾದ ಮೋಹಿತ್ ಶರ್ಮಾ, ವಿಶಾಲ್ ಗಜ್ವಾನಿ ಮತ್ತು ಲವ್ಲೀಶ್ ಸೋಳಂಕಿ ಅವರು ನಿಭಾಯಿಸ್ತಾ ಇದ್ದಾರೆ. ಇದೊಂದು ಹೈಬ್ರಿಡ್ ಫಂಡ್ ಆಗಿದ್ದು ಷೇರು ಹೂಡಿಕೆ ಮಾತ್ರವಲ್ಲ, ನಿಶ್ಚಿತ ಆದಾಯದ ಯೋಜನೆಯಲ್ಲೂ ಹಣ ಹೂಡಿಕೆ ಮಾಡುತ್ತೆ. ಇನ್ನು ಮಾರುಕಟ್ಟೆಯ ಏರಿಳಿತಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ತಮ್ಮ ಹೂಡಿಕೆಗಳ ತಾಣವನ್ನ ಬದಲಿಸುತ್ತಲೇ ಇರ್ತಾರೆ. ಒಂದು ವಲಯ ಉತ್ತಮ ಪ್ರಗತಿಯನ್ನ ಕಾಣಬಹುದು ಅನ್ನೋ ನಿರೀಕ್ಷೆ ಇದ್ರೆ ಕೂಡಲೇ ಆ ವಲಯದಲ್ಲಿನ ಪ್ರಮುಖ ಕಂಪನಿಗಳ ಶೇರ್ಗಳ ಮೇಲೆ ಹಣ ಹೂಡಿಕೆ ಮಾಡ್ತಾರೆ. ಇನ್ನು ಒಂದು ವಲಯ ಹಿನ್ನಡೆ ಕಾಣುತ್ತೆ ಅಂದನ್ಸಿದ್ರೆ ಷೇರುಗಳ ಬೀಳುವ ಮುನ್ನವೇ ಮಾರ್ಬಿಡ್ತಾರೆ. ಈ ರೀತಿಯಲ್ಲಿ ಫಂಡ್ ಮ್ಯಾನೇಜರ್ಗಳು ಹೂಡಿಕೆ ನಿರ್ವಹಣೆ ಮಾಡಿ ನಷ್ಟದ ಸಾಧ್ಯತೆಯನ್ನ ಕಡಿಮೆ ಮಾಡಿ ಹೆಚ್ಚೆಚ್ಚು ಆದಾಯ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಆದಿತ್ಯ ಬಿರ್ಲಾ ಸನ್ ಲೈಫ್ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ನ ಶೇಕಡ 9.16 CRGR ದರ ದೊಡ್ಡ ಮಟ್ಟದ ಲಾಭ ಕೊಡುವಂಥದ್ದಲ್ಲ. ಕೆಲ ಮ್ಯೂಚುವಲ್ ಫಂಡ್ಗಳು ಶೇಕಡ 25 ದರದಲ್ಲಿ ಬೆಳೆದಿರೋದುಂಟು. ಆದರೂ ದೀರ್ಘಾವಧಿಯಲ್ಲಿ 9.16 CAGR ಉತ್ತಮ ಎಂದು ತಜ್ಞರು ಕೂಡ ಭಾವಿಸ್ತಾರೆ. ಎಸ್, ನೋಡಿದ್ರಲ್ಲ, ಪಕ್ಕಾ ವೃತ್ತಿಪರರು ನಿರ್ವಹಿಸುವಂತಹ ಮ್ಯೂಚುವಲ್ ಫಂಡ್ ಇದು. ನಿಮಗೂ ಏನಾದರೂ ಹೂಡಿಕೆ ಮಾಡಬೇಕು ಅಂತ ಅನ್ಸಿದ್ರೆ ಹೂಡಿಕೆ ಮಾಡಬಹುದು. ಎಸ್, ಹಾಗಿದ್ರೆ ಇವತ್ತಿನ ಗುಡ್ ನ್ಯೂಸ್ನಲ್ಲಿ ಎಲ್ಲ ಸ್ಟೋರಿಗಳು ಕೂಡ ನಿಮಗೆ ಉಪಯುಕ್ತ ಆಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ನಾನು ಅನ್ಕೋತೀನಿ. ಹಾಗೆ ನಾಳೆ ಒಂದಷ್ಟು ಹೊಸ ಹೊಸ ವಿಚಾರಗಳ ಬಗ್ಗೆ ಮಾಹಿತಿ ಕೊಡೋಕೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.